ತುಂಬಾ ಹಿಂದಿನ ಕತೆ. ಲಾಲ್ ಸಿಂಗ್ ಅನ್ನೋ ಹೆಸರಿನ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮೀನಾ ಜೊತೆ ಒಂದ್ ಹಳ್ಳಿನಲ್ಲಿ ವಾಸ ಮಾಡ್ತಿದ್ದ. ಅವನು ತನ್ನ ಒಂದು ಸಣ್ಣ ಗಾಡಿನಲ್ಲಿ ಮಿಠಾಯಿ ಮತ್ತೆ ಸಮೋಸನ ಮಾರ್ತಿದ್ದ. ಆದ್ರೆ ಆ ಗಾಡಿಗೆ ತುಂಬಾ ಜನ ಬಂದು ತಿಂದೇ ಇರೋ ಕಾರಣ ಅವನು ಹೆಚ್ಚು ಸಂಪಾದನೆ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಆ ಕಾರಣಕ್ಕೆ ಅವನ್ ಮನೆ ಕೂಡ ತುಂಬಾ ಕಷ್ಟಪಟ್ಟು ನಡೆಸ್ಬೇಕಾಗಿತ್ತು. ಅವನ ಗಾಡಿ ಎದುರುಗಡೆನೆ ಇನ್ನೂ ಒಂದು ಗಾಡಿ ಇತ್ತು. ಅವನ ಹೆಸರು ರಮೇಶ್. ಅವನು ತುಂಬಾ ದುರಹಂಕಾರದ ವ್ಯಕ್ತಿ ಆಗಿದ್ದ. ಅವನ ಗಾಡಿ ಮುಂದೆ ಪ್ರತಿ ಸಲ ತುಂಬಾ ಜನ ಇರ್ತಾ ಇದ್ರು. ಮತ್ತವನು ಪ್ರತಿ ಸಲ ಲಾಲ್ ಸಿಂಗನ್ನ ಕೆಳಮಟ್ಟದಲ್ಲಿ ನೋಡ್ತಿದ್ದ. ಏನ್ ಲಾಲ್ ಸಿಂಗ್ ಅಣ್ಣ, ಇವತ್ತು ಕೂಡ ಜಾಸ್ತಿ ಲಾಭ ಬಂದಿಲ್ವಾ? ನಾನ್ ನಿಮ್ಗೆ ಮುಂಚೆನೆ ಹೇಳ್ದೆ, ನೀವು ಬೇರೆ ಕೆಲ್ಸ ನೋಡ್ಕೊಳ್ಳಿ, ಯಾವ್ದು ಗೊತ್ತಿದ್ಯೋ ಅದು. ನೀವು ನನ್ ಚಿಂತೆ ಮಾಡಬೇಡಿ ರಮೇಶ್ ಅಣ್ಣ. ಒಂದ್ ದಿವಸ ನನ್ನ ಅಂಗಡಿ ಕೂಡ ಜನ ಬರ್ತಾರೆ. ನನ್ನ ಪ್ರಯತ್ನನ ನಾನು ಯಾವತ್ತೂ ಬಿಡೋದಿಲ್ಲ. ಅಷ್ಟೇ ಇದನ್ನ ಹೇಳ್ತಾ ಲಾಲ್ ಸಿಂಗ್ ತನ್ನ ಮನೆಗೆ ಹೊರಟೋಗ್ತಾನೆ. ಜಾಸ್ತಿ ಸಂಪಾದನೆ ಆಗದೆ ಇರೋ ಕಾರಣಕ್ಕೆ ಮೀನಾ ಮತ್ತೆ ಲಾಲ್ ಸಿಂಗ್ ಯಾವಾಗ್ಲೂ ಚಿಂತೆಲೇ ಮುಳುಗೋಗಿರ್ತಾರೆ. ಕೆಲವೊಂದ್ಸಲ ಅಂತೂ ಅವ್ರ ಮನೆಯಲ್ಲಿ ಊಟ ಮಾಡೋದಕ್ಕೂ ರೇಷನ್ ಇರ್ತಾ ಇರೋದಿಲ್ಲ. ಲಾಲ್ ಸಿಂಗ್ ತುಂಬಾ ಕಷ್ಟಪಟ್ಟು ಸಮೋಸ ಮತ್ತೆ ಮಿಠಾಯಿನ ಮಾಡ್ತಾ ಇದ್ದ. ಆದ್ರೆ ಅವನ್ ರುಚಿ ಮಾತ್ರ ಜನಗಳಿಗೆ ಇಷ್ಟ ಆಗ್ತಾ ಇರೋದಿಲ್ಲ. ಅವನ ಗಾಡಿಗೆ ಬರ್ತಾ ಇದ್ದ ಜನಗಳು ಕೂಡ ರಮೇಶ್ ಗಾಡಿಗೆ ಹೊರಟೋಗ್ತಿರ್ತಾರೆ. ಒಂದು ದಿನ ಮೀನಾ ದೇವಸ್ಥಾನದಲ್ಲಿ ಅಳ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ಲು. ಅವಳು ಶಬ್ದನ ಕೇಳಿಸ್ಕೊಂಡು ವಯಸ್ಸಾಗಿರೋ ಒಬ್ರು ಬಾಬಾ ಅವಳ ಹತ್ರ ಬರ್ತಾರೆ. ಅಲೋಕ್ ನಿರಂಜನ್, ಮಗು ನೀನ್ ಯಾಕೆ ಅಳ್ತಿದ್ಯಾ? ಏನಾಯ್ತು? ಬಾಬಾ, ನನ್ನ ಪರಿಸ್ಥಿತಿನ ನೆನ್ಸ್ಕೊಂಡು ಅಳ್ತಾ ಇದ್ದೀನಿ. ನನ್ ಗಂಡ ಒಬ್ಬ ಹಲ್ವಾಯಿ. ಅವ್ರದೊಂದು ಸಣ್ಣ ಗಾಡಿ ಇದೆ. ಆದ್ರೆ ಯಾಕೆ ಅಂತ ಗೊತ್ತಿಲ್ಲ, ಜನಗಳು ಗಾಡಿಗೆ ತಿನ್ನೋದಿಕ್ಕೆ ಬರೋದೇ ಇಲ್ಲ. ಬೇಡ, ಅಳ್ಬೇಡ ಮಗಳೇ, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಈ ಕಡಾಯಿನ ತಗೋ. ಇದು ಸಾಧಾರಣ ಕಡಾಯಿ ಅಲ್ಲ, ಇದೊಂದು ಮಾಯೆ ಕಡಾಯಿ. ಮಗು, ನೀನು ನಿನ್ನ ಗಂಡನ್ಗೇಳು ನಾಳೆಯಿಂದ ಈ ಕಡಾಯಿನ ಬಳಸೋದಕ್ಕೆ. ಆಮೇಲೆ ನೋಡು ನಿನ್ನ ಅಂಗಡಿ ಮುಂದೆ ಹೇಗೆ ಜನಗಳು ಗುಂಪು ಸೇರ್ತಾರೆ ಅಂತ. ಮೀನಾ ಬಾಬಾಯಿಂದ ಕಡಾಯಿನ ತಗೊಂಡು ವಾಪಸ್ ಅವಳ ಮನೆಗೆ ಬಂದ್ಬಿಡ್ತಾಳೆ. ಸಂಜೆ ಲಾಲ್ ಸಿಂಗ್ ವಾಪಸ್ ಮನೆಗ್ ಬಂದಾಗ ಮೀನಾ ಅವನಿಗೆ ಎಲ್ಲಾ ವಿಷಯನೂ ಹೇಳ್ಬಿಡ್ತಾಳೆ. ಮತ್ತೆ ಹೇಳ್ತಾಳೆ, ಏನು ಅಂದ್ರೆ ನಾಳೆಯಿಂದ ನೀವು ಈ ಪಾತ್ರೆನೇ ಬಳಸ್ಬೇಕು. ಮಾರನೇ ದಿನ ಲಾಲ್ ಸಿಂಗ್ ಹಾಗೆ ಮಾಡ್ತಾನೆ. ಅವನ್ ಹೆಂಡತಿ ಹೇಗ್ ಹೇಳಿದ್ಲೋ ಹಾಗೇನೆ ಅವನು ಅದೇ ಕಡಾಯಿನ ಬಳಸ್ಕೊತಾನೆ. ಬಾಬಾ ಅವನು ಕೊಟ್ಟಿದ್ರಲ್ಲ ಆ ಕಡಾಯಿ, ಆ ಪಾತ್ರೆನ ಬಳಸ್ಕೊಂಡ್ ಮಾಡಿರೋದ್ರಿಂದ ಮಿಠಾಯಿ ಮತ್ತೆ ಸಮೋಸ ವಾಸನೆಯಿಂದಾಗಿ ಜನಗಳ ಜಾತ್ರೆನೇ ಅಲ್ಲಿ ಸೇರ್ಬಿಡತ್ತೆ. ರಮೇಶ್ ಅಂಗಡಿ ಮುಂದೆ ನಿಂತಿದ್ದವರು ಕೂಡ ಲಾಲ್ ಸಿಂಗ್ ಹಲ್ವಾಯಿ ವಾಸನೆನ ನೋಡಿ ಅವರು ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ ಸಮೋಸ ಮತ್ತೆ ಮಿಠಾಯಿ ತಿನ್ನೋದಕ್ಕೆ. ಇದನ್ನ ನೋಡಿ ಲಾಲ್ ಸಿಂಗ್ ತುಂಬಾ ಖುಷಿ ಪಟ್ಕೋತಾನೆ. ಇವತ್ತವನಿಗೆ ತುಂಬಾ ಸಂಪಾದನೆ ಆಗಿರತ್ತೆ. ಸಂಜೆ ಅವನು ವಾಪಸ್ ಮನೆಗ್ ಬಂದಾಗ ಖುಷಿಯಿಂದ ಮೀನಾನ ಕರೀತಾನೆ. ಏ ಬಾಮ್ಮ, ಬೇಗ, ನಿನ್ಗೇನೋ ಹೇಳ್ಬೇಕು. ಹಾ ಬಂದೆ, ಹೇಳ್ರಿ. ಅರೆ ಮೀನಾ, ಆ ಕಡಾಯಿ ಅಂತೂ ನಿಜವಾಗ್ಲೂ ಮಾಯೆ ಕಡಾಯಿ. ನಿನಗ್ ಗೊತ್ತಾ, ಇವತ್ತು ನನ್ನ ಅಂಗಡಿ ಮುಂದೆ ಎಷ್ಟು ಜನ ತುಂಬಿದ್ರು ಅಂತ ನನಗ್ ನಂಬೋಕೆ ಆಗ್ತಿಲ್ಲ. ಇದನ್ನ ಕೇಳಿ ಮೀನಾ ಕೂಡ ತುಂಬಾ ಸಂತೋಷ ಪಟ್ಕೋತಾಳೆ. ಮತ್ತೆ ಪ್ರತಿದಿನ ಹೀಗೆ ನಡೀತಾ ಇರತ್ತೆ. ಮತ್ತೆ ನಿಧಾನವಾಗಿ ಲಾಲ್ ಸಿಂಗ್ ಗಾಡಿ ಮುಂದೆ ತುಂಬಾ ಜನಗಳು ಸೇರೋದಿಕ್ಕೆ ಶುರುವಾಗ್ತಾರೆ. ಈಗ ಅವನ ಹತ್ರ ಎಷ್ಟು ದುಡ್ಡಿತ್ತು ಅಂದ್ರೆ ಅವನೇ ಸ್ವಂತದೊಂದು ಅಂಗಡಿನೇ ಓಪನ್ ಮಾಡಿದ್ದ. ಲಾಲ್ ಸಿಂಗ್ ಹಲ್ವಾಯಿ ಹೆಸರು ತುಂಬಾ ಪ್ರಸಿದ್ಧಿ ಆಗೋಗಿತ್ತು. ಅವನ ಅಂಗಡಿಗೆ ತುಂಬಾ ದೂರದಿಂದ ಜನಗಳು ಬರ್ತಾ ಇದ್ರು. ಮತ್ತೆ ಇನ್ನೊಂದು ಕಡೆ ರಮೇಶ್ಗೆ ಏನು ಅರ್ಥನೇ ಆಗ್ತಿರೋದಿಲ್ಲ. ಅರೆ, ಈ ಲಾಲ್ ಸಿಂಗು ಹೇಗೆ ಇಷ್ಟು ಬೇಗ ಸೌಕಾರ ಆದ? ನನ್ಗೆ ಯಾಕೋ ಇವನ್ ಮೇಲೆ ಅನುಮಾನ ಬರ್ತಿದೆ. ನಾನು ಇವನ್ ಮೇಲೆ ಕಣ್ಣಿಡ್ಬೇಕಾಗುತ್ತೆ. ಮತ್ತೆ ರಮೇಶ್ ಪ್ರತಿದಿನ ಲಾಲ್ ಸಿಂಗ್ ಮೇಲೆ ಕಣ್ಣಿಟ್ಟಿದ್ದ. ಒಂದು ದಿನ ಮನೆಯಲ್ಲಿ ಮೀನಾ ಮತ್ತೆ ಲಾಲ್ ಸಿಂಗ್ ಆ ಪಾತ್ರೆ ಬಗ್ಗೆ ತಮಗ್ ತಾವೇ ಮಾತಾಡ್ಕೋತಾ ಇದ್ರು.
ಅದೇ ಸಮಯದಲ್ಲಿ ರಮೇಶ್ ಕಿಟಕಿಯಿಂದ ಎಲ್ಲಾ ಸುದ್ದಿನೂ ಕೇಳಿಸ್ಕೊಂಡ್ಬಿಡ್ತಾನೆ. ವಿಷಯ ಇದು, ಈ ಮಾಯೆ ಕಡಾಯಿಂದ ಇಷ್ಟು ಬೇಗ ಅವರು ಸೌಕಾರ ಆಗಿದ್ದಾರೆ. ಇನ್ ಮುಂದೆ ಆ ಕಡಾಯಿ ಇರಲ್ಲ, ಲಾಲ್ ಸಿಂಗ್ ಹತ್ರ ಹಲ್ವಾ ತಗೊಳ್ಳೋ ಗ್ರಾಹಕರು ಬರೋದಿಲ್ಲ. ರಾತ್ರಿ ಮೀನಾ ಮತ್ತೆ ಲಾಲ್ ಸಿಂಗ್ ನಿದ್ದೆ ಮಾಡೋವಾಗ ರಮೇಶ್ ಬಚ್ಚಿಟ್ಕೊಂಡು ಬಂದು ಆ ಪಾತ್ರೆನ ಒಡ್ದ್ ಹಾಕ್ಬಿಡ್ತಾನೆ ಮತ್ತಲ್ಲಿಂದ ಹೊರಟೋಗ್ತಾನೆ. ಮಾರನೇ ದಿನ ಮೀನಾ ಎದ್ದು ಅಡ್ಗೆ ಮನೆಗ್ ಬರ್ತಾಳೆ. ಒಡ್ದ್ ಹೋಗಿರೋ ಆ ಪಾತ್ರೆನ ನೋಡಿ ಕೂಗ್ಕೊಂಡು ಹೇಳ್ತಾಳೆ, ಅಯ್ಯೋ ದೇವ್ರೆ, ಈಗೇನಪ್ಪ ಮಾಡೋದು? ಅಯ್ಯೋ ರೀ, ಬೇಗ ಎದ್ದೇಳ್ರಿ, ಬನ್ನಿ ನೋಡಿ ಇಲ್ಲಿ, ಈಗ ನಮ್ ಗತಿ ಏನಾಗತ್ತೆ? ಲಾಲ್ ಸಿಂಗ್ಗೆ ಆ ಜಾದೂ ಪಾತ್ರೆ ಹೊಡೆದೋಗಿರೋದನ್ನ ನೋಡಿ ಆಶ್ಚರ್ಯ ಆಗೋಗತ್ತೆ. ಮತ್ತವನು ಮನ್ಸಲ್ಲೇ ಯೋಚನೆ ಮಾಡ್ತಾನೆ, ಅಯ್ಯೋ ದೇವ್ರೆ, ಇನ್ ಮುಂದೆ ನಾನು ಅಂಗಡಿನ ಹೇಗ್ ನಡೆಸ್ಲಿ? ಆವತ್ತಿಂದ ಅವನ್ ಅಂಗಡಿ ಮುಂದೆ ಜನಗಳ ಸಂತೆ ಕಮ್ಮಿ ಆಗ್ತಾ ಹೋಯ್ತು. ಮತ್ತೆ ನಿಧಾನವಾಗಿ ಅವನಿಗೆ ತುಂಬಾ ನಷ್ಟ ಆಗೋಕ್ ಶುರುವಾಗತ್ತೆ. ನನಗೇನು ಅರ್ಥ ಆಗ್ತಿಲ್ಲ ರೀ, ನನಗನ್ನಿಸ್ತಾ ಇದೆ ನಾನು ಮತ್ತೆ ಆ ಬಾಬಾ ಹತ್ರ ಹೋಗ್ಬೇಕು ಅಂತ. ಮತ್ ಅವರಿಬ್ರು ಆ ವಯಸ್ಸಾದ ಬಾಬಾ ಹತ್ರ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಎಲ್ಲಾ ವಿಷಯ ಹೇಳ್ತಾರೆ. ಇದನ್ನ ಕೇಳಿ ಆ ವಯಸ್ಸಾದ ಬಾಬಾ ಅವ್ರಿಗೆ ಹೇಳ್ತಾರೆ, ಮಗು, ನನಗ್ ಗೊತ್ತಿದೆ ಅದೊಂದು ಮಾಯೆ ಕಡಾಯಿ ಅಂತ. ಆದ್ರೆ ಒಂದು ವಸ್ತು ಮೇಲೆ ನೀವು ಅಷ್ಟೊಂದು ನಂಬಿಕೆನ ಇಟ್ಕೋಬಾರ್ದು. ಇದ್ರಿಂದ ನೀನೊಂದು ಪಾಠ ಕಲಿಬೇಕು. ಮಗು, ಮಾಯೆ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಯಾವಾಗ್ಲೂ ನಿಯತ್ತಾಗಿ ನ್ಯಾಯವಾಗಿ ನಿನ್ನ ಕೆಲಸ ಮಾಡು, ಮತ್ತೆ ಫಲ ನಿನಗ್ ಸಿಕ್ಕೇ ಸಿಗುತ್ತೆ. ಸ್ವಾಮಿಗಳೇ, ನನಗೆ ನಿಮ್ಮ ಮಾತು ಅರ್ಥ ಆಗಿದೆ. ನಾನಿನ್ ಮುಂದೆ ನಿಷ್ಠೆಯಿಂದ ಕೆಲಸ ಮಾಡಿ ಫಲ ಪಡಿತೀನಿ. ಅಷ್ಟ್ ಹೇಳಿದ್ಮೇಲೆ ಅವರಿಬ್ರು ಅಲ್ಲಿಂದ ವಾಪಸ್ ಬಂದ್ಬಿಡ್ತಾರೆ. ಮುಂದಿನ್ನೇನು, ಲಾಲ್ ಸಿಂಗ್ ತುಂಬಾ ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಆವತ್ತಿಂದ ಮಿಠಾಯಿ ಮತ್ತೆ ಸಮೋಸ ಮಾಡೋದಕ್ಕೆ ಶುರು ಮಾಡ್ತಾನೆ. ನೋಡ್ತಾ ನೋಡ್ತಾ ಅವನ ಅಂಗಡಿ ಮುಂದೆ ಮುಂಚಿನ ತರನೇ ಜನಗಳ ಸಂತೆ ಸೇರೋಕೆ ಶುರುವಾಗತ್ತೆ. ಈ ಕಥೆಯಿಂದ ನಮ್ಗೆ ಸಿಗೋ ಸಾರಾಂಶ ಏನಂದ್ರೆ, ಕಷ್ಟಪಟ್ರೇನೆ ಫಲ ಸಿಗೋದು ಅಂತ. ಮಧುಪುರ್ ಅನ್ನೋ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಇಬ್ರು ಬಾಡಿಗೆಗೆ ವಾಸ ಮಾಡ್ತಿದ್ರು. ಒಂದು ನಂದ ಕುಟುಂಬ, ಇನ್ನೊಂದು ಸುಲೋಚನಾ ಕುಟುಂಬ. ನಂದ ತನ್ನ ಗಂಡ ಸುಧೀರ್ ಮತ್ತೆ ಅವಳ ನಾದ್ನಿ ಸಲೋನಿ ಜೊತೆ ಇದ್ಲು. ಮತ್ತೆ ಸುಲೋಚನಾ ತನ್ನ ಗಂಡ ನಿಖಿಲ್ ಜೊತೆ. ಎರಡೂ ಕುಟುಂಬದಲ್ಲಿ ಒಂದು ಒಳ್ಳೆ ಅನುಬಂಧ ಇತ್ತು. ಒಬ್ರು ಮತ್ತೊಬ್ರು ಮನೆಗೆ ಹೋಗ್ಬರೋದು ಸಾಮಾನ್ಯ ಆಗಿತ್ತು. ಒಂದು ದಿನ ನಂದಾಳ ನಾದನಿ ಸಲೋನಿನ ನೋಡೋದಿಕ್ಕೆ ಹುಡ್ಗನ್ ಕಡೆಯವ್ರು ಬಂದಿದ್ರು. ಮತ್ತವ್ರಿಗೆ ಸಲೋನಿ ಇಷ್ಟ ಆಗಿದ್ಲು. ನಂದ ಬಂದವ್ರಿಗೋಸ್ಕರ ಟೀ ಮಾಡ್ತಾ ಇದ್ಲು. ಟೀನಲ್ಲಿ ಸಕ್ಕರೆ ಹಾಕೋಕ್ ಹೋದ್ರೆ ಸಕ್ಕರೆ ಖಾಲಿ ಆಗೋಗಿತ್ತು. ಅಯ್ಯೋ ದೇವ್ರೆ, ಸಕ್ಕರೆ ಖಾಲಿ! ಟೀ ಕೊಡೋದ್ ಲೇಟ್ ಆದ್ರೆ ಮಹಾರಾಣಿ ಗಂಡಿನ ಕಡೆಯವರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ, ಸಂಬಂಧನೇ ಮುರ್ದ್ ಹೋಗತ್ತೆ. ಆಮೇಲೆ ಈ ಮಹಾರಾಣಿ ಇಲ್ಲ ಸುಳ್ಳು ಅತ್ಗೆ ಮನೆಗ್ ಹೋಗಿ ಇಸ್ಕೊಂಡ್ ಬರ್ತೀನಿ. ನಂದ ಹಿಂದಿನ ಬಾಗ್ಲಿಂದ ಸುಲೋಚನಾ ಮನೆಗ್ ಬರ್ತಾಳೆ. ಅಲ್ಲಿಗ್ ಬಂದು ಅವಳ ಹತ್ರ ಸಕ್ಕರೆ ಕೇಳ್ತಾಳೆ. ಸಕ್ಕರೆ ನಮ್ಮನೆನಲ್ಲಿಲ್ಲ. ಏನು? ಒಳ್ಳೇದ್ ಹೇಳಿ ಅತ್ತಿಗೆ, ಟೀ ಕೊಡ್ಲಿಲ್ಲ ಅಂದ್ರೆ ಮಹಾರಾಣಿ ಹುಡ್ಗನ್ ಕಡೆಯವರು ಬೇಜಾರ್ ಮಾಡ್ಕೊಂಡ್ ಬಿಡ್ತಾರೆ, ಸಂಬಂಧ ಮುರ್ದ್ ಹೋಗತ್ತೆ. ಆಮೇಲೆ ಅವಳು ನನ್ ತಲೆ ಮೇಲೆ ಕೂತ್ಕೊಂಡು ನಾಟಕ ಆಡ್ತಾಳೆ. ನಾದ್ನಿ ಅಲ್ವಾ, ಸಹಿಸ್ಕೊಳ್ಳೇಬೇಕು. ಹೌದಾ? ಹಾಗಾದ್ರೆ ನಮ್ಮನೆಯಿಂದ ಚಮಚ ತಗೊಂಡ್ ಹೋಗು. ಸುಲೋಚನಾ ಒಂದು ಚಮಚನ ತಂದು ನಂದ ಕೈಯಲ್ಲಿ ಕೊಡ್ತಾಳೆ. ಆ ಚಮಚನ ನೋಡಿ ನಂದಾಗೆ ಏನೂ ಅರ್ಥ ಆಗಲ್ಲ. ಈ ಚಮಚನ ನಾನ್ ಏನ್ ಮಾಡ್ಲಿ ಅತ್ತಿಗೆ? ಯಾರಿಗೂ ಹೇಳ್ಬೇಡ, ಇದು ಜಾದು ಚಮಚ. ನೀನು ಅಡ್ಗೆ ಮನೆಯಲ್ಲಿ ಯಾವ್ದೇ ಪದಾರ್ಥದ ಹೆಸರು ಹೇಳಿ ಆ ಡಬ್ಬದ ಮೇಲೆ 2 ಸಲ ತಿರುಗಿಸಿದ್ರೆ ಈ ಚಮಚದಿಂದ ಡಬ್ಬದೊಳಗಡೆ ಅದು ಬೀಳತ್ತೆ. ಏನ್ ಹೇಳ್ತಾ ಇದ್ದೀರಾ ಅತ್ಗೆ? ತೊಂದ್ರೆನೇ ಮುಕ್ತಾಯ. ಥ್ಯಾಂಕ್ ಯು ಅತ್ಗೆ. ಒಂದ್ ಮಾತು ಜ್ಞಾಪಕದಲ್ಲಿಟ್ಕೋ, ಚಮಚನ 2 ಸಲ ಮಾತ್ರ ತಿರುಗಿಸ್ಬೇಕು. ಜಾಸ್ತಿ ತಿರುಗಿಸಿದ್ರೆ ಕೇಳಿರೋಂತ ವಸ್ತು ವಿಷ ಆಗೋಗತ್ತೆ. ಅಯ್ಯೋ ದೇವ್ರೆ, ಗಮನದಲ್ಲಿ ಇಟ್ಕೊಂಡಿರ್ತೀನಿ, ಹೋಗ್ತೀನಿ ಅತ್ಗೆ. ನಂದ ಮನೆಗ್ ಬಂದ್ಲು. ಸಕ್ಕರೆ ಹೆಸರನ್ನ ಹೇಳಿ ಚಮಚನ 2 ಸಲ ತಿರುಗಿಸ್ತಾಳೆ. ಮ್ಯಾಜಿಕ್ ಆಗೋಯ್ತು. ಟೀ ಮಾಡೋ ಪಾತ್ರೆನಲ್ಲಿ ಸಕ್ಕರೆ ಬೀಳ್ತಿದೆ. ಅರೆ ವಾ, ಇದಂತೂ ಅದ್ಭುತವಾದ ವಸ್ತು ಅಲ್ವಾ? ಟೀ ಕುಡ್ದ ನೆಂಟ್ರು ಖುಷಿ ಆದ್ರು. 2 ದಿನದ ನಂತರ ತಾರೀಖನ್ನ ಫಿಕ್ಸ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ರು. ಸಂಜೆ ಸುಲೋಚನಾ ಚಮಚ ಇಸ್ಕೊಳಕ್ಕೆ ಅಂತ ಬಂದಾಗ ನಂದ ಹೇಳ್ತಾಳೆ, ಅತ್ಗೆ, ನಿಮ್ಗೆ ಗೊತ್ತೇ ಇದೆ
ಮದ್ವೆನಲ್ಲಿ ಎಷ್ಟೆಲ್ಲ ಖರ್ಚಾಗತ್ತೆ ಅಂತ. ನೆಂಟ್ರುಗಳು ಬಂದಾಗ ಅವ್ರಿಗೂ ಚೆನ್ನಾಗ್ ತಿನ್ನಿಸ್ಬೇಕಾಗತ್ತೆ. ನಮ್ಗೆ ಅಷ್ಟು ಯೋಗ್ಯತೆ ಎಲ್ಲಿದೆ? ಈ ಚಮಚ ನನ್ ಹತ್ರ ಇದ್ರೆ ನನಗ್ ಸಹಾಯ ಆಗತ್ತೆ ಅತ್ಗೆ. ಮದ್ವೆ ಮುಗಿತಿದ್ದ ಹಾಗೆ ನಾನು ಅದನ್ನ ವಾಪಸ್ ಕೊಟ್ಬಿಡ್ತೀನಿ. ಸುಲೋಚನಾ ಒಪ್ಕೋತಾಳೆ. ಚಮಚನ ಅಲ್ಲೇ ಬಿಟ್ಟು ಹೊರಟೋಗ್ತಾಳೆ. ನಂದ ಇಡೀ ರಾತ್ರಿ ಚಮಚನ ತಿರುಗಿಸಿ ಮದ್ವೆಗ್ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ತಗೋತಾಳೆ. ರಾತ್ರೋರಾತ್ರಿ ಇಷ್ಟೊಂದು ವಸ್ತು ಎಲ್ಲಿಂದ ಬಂತು? ನೀವು ನಿಮ್ ಕೆಲ್ಸ ನೋಡ್ಕೊಳ್ಳಿ, ಅಡ್ಗೆ ಮನೆ ಒಳಗಡೆ ಬರಕ್ ಹೋಗ್ಬೇಡಿ. 2 ದಿನದ ನಂತರ ಸಲೋನಿ ಮದ್ವೆ ಆಗೋಯ್ತು. ಮತ್ತವಳು ಗಂಡನ್ ಮನೆಗ್ ಹೊರಟೋದ್ಲು. ಸುಲೋಚನಾ ಮತ್ತೆ ಚಮಚ ಇಸ್ಕೊಳಕ್ ಬಂದಾಗ ನಂದ ನಿಯತ್ತನ್ನೇ ಕಳ್ಕೊಂಡ್ಬಿಟ್ಟಿದ್ಲು. ಚಮಚನ ನಾನ್ ಖಂಡಿತ ನಿಮಗ್ ಕೊಡ್ತೀನಿ, ಆದ್ರೆ ನಾಳೆ ನಿಖಿಲ್ ಅಣ್ಣನ್ ಜೊತೆ ನೀವು ಟೀ ಕುಡಿಯಕ್ ಬರ್ಬೇಕತ್ಗೆ. ನಮ್ಗೋಸ್ಕರ ಎಷ್ಟು ಸಹಾಯ ಮಾಡಿದೀರಾ, ಟೀ ಕುಡಿಲೇಬೇಕಲ್ವಾ? ಮಾರನೇ ದಿನ ಸುಲೋಚನಾ ತನ್ನ ಗಂಡನ ಜೊತೆ ಟೀ ಕುಡಿಯೋದಿಕ್ಕೆ ಅಂತ ಬರ್ತಾಳೆ. ನಂದ ಅವ್ರಿಗೋಸ್ಕರ ಟೀ ಮಾಡ್ತಿರ್ತಾಳೆ. ಟೀ ಮಾಡ್ತಾ ಮಾಡ್ತಾ ಸುಲೋಚನಾ ಹೇಳಿದ ಮಾತು ಅವಳಿಗೆ ಜ್ಞಾಪಕಕ್ ಬರತ್ತೆ. ಒಂದ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ, ಚಮಚನ 2 ಸಲ ಮಾತ್ರ ತಿರುಗಿಸ್ಬೇಕು. ಜಾಸ್ತಿ ತಿರುಗಿಸಿದ್ರೆ ನೀನ್ ಬೇಡ್ಕೊಂಡಿದ್ದು ವಿಷ ಆಗೋಗತ್ತೆ. ಈ ಚಮಚ 2 ಸಲ ಅಲ್ಲ 3 ಸಲ ತಿರುಗಿಸ್ತೀನಿ. ಆಮೇಲೆ ಈ ಚಮಚ ಪರ್ಮನೆಂಟ್ ಆಗಿ ನನ್ ಹತ್ರನೇ ಉಳ್ಕೊಳತ್ತೆ. ನಂದ 3 ಸಲ ಚಮಚನ ತಿರುಗಿಸ್ತಾಳೆ. ಆಗ ವಿಷಭರಿತ ಸಕ್ಕರೆ ಟೀ ಒಳಗಡೆ ಬೀಳತ್ತೆ. ಅದೇ ವಿಷಭರಿತ ಟೀನ ಸುಲೋಚನಾ ಮತ್ತೆ ಅವಳ ಗಂಡನ್ಗೆ ನಂದ ಕುಡಿಸ್ತಾಳೆ. ಮತ್ತೆ ಇಬ್ಬರನ್ನು ಸಾಯಿಸಿ ಆ ಚಮಚನ ಪಡ್ಕೋತಾಳೆ. ಸ್ವಲ್ಪ ದಿನ ಹಾಗೆ ಕಳೀತು. ಚಮಚದ ಸಹಾಯದಿಂದ ಅಡ್ಗೆ ಮನೇಲಿ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ತಗೋತಾ ಇದ್ಲು. ಸುಧೀರ್ ನಂದ ಕೊಡ್ತಾ ಇದ್ದಿದ್ ದುಡ್ಡನ್ನ ಉಳಿಸ್ಕೋತಾ ಇದ್ಲು. ಅದ್ರಿಂದ ಉಳ್ದಿದ್ ದುಡ್ಡಿಂದ ನಂದ ಕೆಲಸದವಳನ್ನ ಇಟ್ಕೊಂಡ್ಲು. ಮತ್ತೆ ಇಡೀ ದಿನ ಮಹಾರಾಣಿ ತರ ಆರಾಮಾಗಿರ್ತಿದ್ಲು. ಒಂದು ದಿನ ನಂದ ಪೂರ್ತಿಯಾಗೆ ಹುಷಾರ್ ತಪ್ಪೋದ್ಲು. ಅಳ್ಳಾಡಕ್ ಕೂಡ ಆಗ್ತಿರಲ್ಲ. ಹಾಸಿಗೆ ಮೇಲ್ ಮಲ್ಕೊಂಡೆ ಅವಳಿಗೆ ಟೀ ಕುಡಿಬೇಕು ಅನ್ನಿಸ್ತು. ಆಗ ಅವಳು ಕೆಲಸದವಳಿಗೆ ಟೀ ಮಾಡೋದಕ್ ಹೇಳ್ತಾಳೆ. ಆದ್ರೆ ಸಕ್ಕರೆ ಮುಗ್ದೋಗಿದ್ಯಮ್ಮ. ಅಯ್ಯೋ ದೇವ್ರೆ, ನಾನೀಗ ಚಮಚದ ರಹಸ್ಯನ ನಿನ್ಗೆ ಹೇಳಲೇಬೇಕಾಗತ್ತೆ. ಯಾವ್ ಚಮಚ? ಅದೇ ಹಾಸಿಗೆ ಕೆಳಗಡೆ ಬಚ್ಚಿಟ್ಕೊಂಡಿದಿರಲ್ಲ ಅದ್ರಲ್ಲೇನ್ ಗುಟ್ಟಿದೆ? ನಂದ ದಿಮ್ ಕೆಳಗಡೆಯಿಂದ ಚಮಚನ ತೆಗ್ದು ಹೇಳ್ತಾಳೆ, ಯಾರಿಗೂ ಹೇಳ್ಬೇಡ, ಇದು ಜಾದು ಚಮಚ. ಅಡ್ಗೆ ಮನೆಯಲ್ಲಿ ಯಾವ್ದೇ ವಸ್ತುವಿನ ಹೆಸರು ತಗೊಂಡು ಈ ಚಮಚನ 2 ಸಲ ತಿರುಗಿಸಿದ್ರೆ ಸಾಕು, ಆ ವಸ್ತು ಅದ್ರಲ್ಲಿ ಬೀಳತ್ತೆ. ಅಡ್ಗೆ ನೀನೇ ಮಾಡ್ಬೇಕು, ಅದಕ್ಕೆ ನಿನಗ್ ಹೇಳ್ತಾ ಇದ್ದೀನಿ. ತಗೋ, ಇದ್ರಿಂದ ಟೀ ಮಾಡು. ಕೆಲಸದೋಳು ನಂದ ಹೇಳಿದ ಮಾತನ್ನ ಕೇಳಿ ಆಶ್ಚರ್ಯಪಟ್ಟು ಆ ಚಮಚನ ಇಸ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಆದ್ರೆ ನಂದ ಅವಳಿಗೆ ಎಚ್ಚರಿಕೆ ಕೊಡ್ತಾಳೆ. ಆಮೇಲೆ ಇನ್ನೊಂದ್ ವಿಷಯ, 2 ಸಲ ಮಾತ್ರ ತಿರುಗಿಸು. 3ನೇ ಸಲ ತಿರುಗಿಸಿದ್ರೆ ಸಕ್ಕರೆ ಅಲ್ಲ, ವಿಷ ಬೀಳತ್ತೆ. ಕೆಲಸದೋಳು ಅಡ್ಗೆ ಮನೆಗ್ ಬರ್ತಾಳೆ. ಸಕ್ಕರೆ ಹೆಸರನ್ನ ಹೇಳ್ತಾಳೆ. ಚಮಚನ 2 ಸಲ ತಿರುಗಿಸ್ತಾಳೆ. ಆಗ ಚಮಚದಿಂದ ಸಕ್ಕರೆ ಹೊರಗ್ ಬರತ್ತೆ. ಅದನ್ನ ನೋಡ್ತಿದ್ದ ಹಾಗೆ ಕೆಲಸದೋಳ್ ನಿಯತ್ತೆ ಹೊರಟೋಗತ್ತೆ. ಒಂದು ವೇಳೆ ಈ ಚಮಚ ನಂದಾದ್ರೆ ಕೆಲ್ಸ ಮಾಡೋ ಅಗತ್ಯ ಏನಿದೆ? ಈಗ ಈ ಚಮಚ 3 ಸಲ ತಿರುಗತ್ತೆ. ಆಮೇಲೆ ಈ ಚಮಚ ನಂದೇ ಆಗೋಗತ್ತೆ ಪರ್ಮನೆಂಟ್ ಆಗಿ. ಕೆಲಸದೋಳು 3 ಸಲ ಚಮಚನ ತಿರುಗಿಸ್ತಾಳೆ. ನಂದ ಟೀನಲ್ಲಿ ವಿಷ ಬೆರ್ತ್ ಹೋಗತ್ತೆ. ಅವಳು ಟೀ ಕುಡಿತಿದ್ದ ಹಾಗೆ ಉಸಿರು ಕಟ್ಟಕ್ ಶುರುವಾಗತ್ತೆ. ನೀನು ಚಮಚನ 3 ಸಲ ತಿರುಗಿಸ್ದೆ ಅಲ್ವಾ? ಸತ್ಯ ಹೇಳು. ಈಗ ಈ ಚಮಚ ನಂದು. ಟಾಟಾ, ಬಾಯ್. ಸ್ವಲ್ಪ ಹೊತ್ತಲ್ಲೇ ನಂದ ಉಸಿರು ಕಟ್ಟಿ ಸತ್ ಹೋಗ್ತಾಳೆ. ಮತ್ತೆ ಕೆಲಸದೋಳು ಅಲ್ಲಿಂದ ಓಡ್ ಹೋಗ್ತಾಳೆ ಚಮಚ ತಗೊಂಡು.